ಮತ್ತು ಶಿಕ್ಷಣ ಪ್ರೇಮಿಗಳೇ ಮತ್ತು ತರಬೇತಿದಾರರೇ, ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಪರೀಕ್ಷೆಯನ್ನು ನಡೆಸ್ತಾ ಇದೆ. ಈ ಒಂದು ಜೀನಿಯಸ್ ಅವಾರ್ಡ್ ಪರೀಕ್ಷೆಯನ್ನ 3ನೇ ತರಗತಿ ಪಾಸಾಗಿ 4ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳು, 4ನೇ ತರಗತಿ ಪಾಸಾಗಿ 5ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಈ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಯನ್ನು ಬರೀಬಹುದು. ಕನ್ನಡ ಮಾಧ್ಯಮದಲ್ಲಿ ಓದ್ತಿರ್ಬೋದು, ಇಂಗ್ಲಿಷ್ ಮಾಧ್ಯಮದಲ್ಲಿ CBSE ಓದ್ತಾ ಇರ್ಬೋದು, ICSE ಓದ್ತಾ ಇರ್ಬೋದು, ಅಥವಾ ಸ್ಟೇಟ್ ಬೋರ್ಡ್ದಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ಜೀನಿಯಸ್ ಅವಾರ್ಡ್ ಪರೀಕ್ಷೆಯನ್ನು ಬರಲಿಕ್ಕೆ ಅವಕಾಶ ಇರುತ್ತೆ. ಪ್ರತಿ ವರ್ಷವೂ ಕೂಡ ಈ ಮಾರ್ಚ್ ತಿಂಗಳಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಇರ್ತಾ ಇರುವಂತಹ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಪ್ರತಿ ವರ್ಷ ಜೀನಿಯಸ್ ಅವಾರ್ಡ್ ಎಕ್ಸಾಮ್ ನಡೆಸ್ತಾ ಇದೆ. ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ, ಬೇರೆ ಬೇರೆ ಶಾಲೆಗಳಿಂದ ಮಕ್ಕಳು ಬಂದು ಈ ಜೀನಿಯಸ್ ಅವಾರ್ಡ್ ಪರೀಕ್ಷೆಯನ್ನು ಬರೆದು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು 1 ವರ್ಷದ ಉಚಿತವಾದ ಒಂದು ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ಊರಿನಲ್ಲಿ, ನಿಮ್ಮ ಶಾಲೆಗಳಲ್ಲಿ, ನಿಮ್ಮ ಓಣಿಗಳಲ್ಲಿ ಈ ತರ 3ನೇ ತರಗತಿ ಮತ್ತು 4ನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿದ್ರೆ ನಮ್ಮ ಈ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇಂದ ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ ಭಾಗವಹಿಸಲು ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗಾದ್ರೆ ಈ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ ಯಾವಾಗ ನೀಡ್ತಾ ಇದೆ? ಈ ಒಂದು ಸಿಂಧನೂರಿನಲ್ಲಿರ್ತಾ ಇರುವಂತಹ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಜೀನಿಯಸ್ ಅವಾರ್ಡ್ ಪರೀಕ್ಷೆ ನಡೆಯುವ ದಿನಾಂಕ 22/3/2026 ರವಿವಾರದಂದು. ಸಮಯ ಬೆಳಗ್ಗೆ 10 ಗಂಟೆಗೆ ಈ ಎಕ್ಸಾಮ್ ನಡೀತಾ ಇದೆ. ಹಾಗಾದ್ರೆ ಎಕ್ಸಾಮ್ ನಡೆಯುವ ದಿನಾಂಕ ಇದೇ ರವಿವಾರ ಇರ್ತಾ ಇರುವಂತಹ 22/3/2026 ರವಿವಾರದಂದು ಬೆಳಗ್ಗೆ 10 ಗಂಟೆಗೆ ಈ ಒಂದು ಪರೀಕ್ಷೆ ನಡೀತಾ ಇದೆ. ಹಾಗಾದ್ರೆ ಜೀನಿಯಸ್ ಅವಾರ್ಡ್ ಪರೀಕ್ಷೆ ನಡೆಯುವಂತಹ ಸ್ಥಳ ಯಾವುದಪ್ಪ ಅಂದ್ರ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿರ್ತಾ ಇರುವಂತಹ ವಿದ್ಯಾನಗರದಲ್ಲಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ನಲ್ಲಿನೇ ಈ ಒಂದು ಎಕ್ಸಾಮ್ ಅನ್ನು ನಾವು ಕಂಡಕ್ಟ್ ಮಾಡ್ತೀವಿ. ದಯವಿಟ್ಟು ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳು ಈ ಒಂದು ಸ್ಥಳಕ್ಕೆ ನೀವು ಬರಬೇಕಾಗುತ್ತೆ. ಹಾಗಾದ್ರೆ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಯಿಂದ ನಾವು ಏನ್ ಮಾಡ್ತಿದೀವಿ? ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಕ್ವಶನ್ ಪೇಪರ್ ಕೊಡ್ತಿದ್ದೀವಿ. ಅದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ನೋಡ್ಕೊಳ್ರಿ. ಕನ್ನಡ ಮಾಧ್ಯಮನೇ ನಮ್ಮ ಪರೀಕ್ಷಾ ಮಾಧ್ಯಮವನ್ನು ತೆಗೆದುಕೊಳ್ತಾ ಇದ್ದೀರಿ ನಮ್ಮಲ್ಲಿ ಜೀನಿಯಸ್ ಅವಾರ್ಡ್ ಪರೀಕ್ಷೆಗಳಲ್ಲಿ. ಹಾಗಾದ್ರೆ ಆ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ 15 ಪ್ರಶ್ನೆಗಳಿರ್ತವೆ. 15 ಪ್ರಶ್ನೆಗಳು MCQ ಕ್ವಶನ್ ಆಗಿರ್ತವೆ. ಒಂದು ಗದ್ಯ ಭಾಗ ಇರುತ್ತೆ, ಉಳಿದ ಪ್ರಶ್ನೆಗಳು ಏನಿರ್ತವೆ ಎಲ್ಲ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇರ್ತವೆ. ಕನ್ನಡ ವಿಭಾಗದಲ್ಲಿ ಒಟ್ಟು ಪ್ರಶ್ನೆಗಳು 15, ಒಟ್ಟು ಅಂಕಗಳು 15 ಅಂಕ ಸಿಗ್ತವೆ. ನೆಕ್ಸ್ಟ್ ಗಣಿತ ವಿಭಾಗದಲ್ಲಿ 20 ಪ್ರಶ್ನೆಗಳು ಕೊಡ್ತಾ ಇದ್ದೀವಿ. 20 ಪ್ರಶ್ನೆಗಳಿರ್ತವೆ, 20 ಅಂಕಗಳನ್ನು ನಿಗದಿಪಡಿಸಲಾಗಿರ್ತದೆ. ಅಂದರೆ ಒಂದು ಪ್ರಶ್ನೆಗೆ 1 ಅಂಕವನ್ನು ನಾವು ಕೊಡ್ತಾ ಇದ್ದೀವಿ. ಈ ಗಣಿತ ವಿಷಯದಲ್ಲಿ ಬಂದಾಗ ಪ್ರಶ್ನೆಗಳು ಕನ್ನಡ ಮತ್ತು ಇಂಗ್ಲಿಷ್ 2 ಭಾಷೆಯನ್ನು ಒಳಗೊಂಡಿರುತ್ತದೆ. ನೆಕ್ಸ್ಟ್ 3ನೇದಾಗಿ ಸಾಮಾನ್ಯ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು ಒಟ್ಟು 15 ಪ್ರಶ್ನೆಗಳಿರ್ತವೆ, ಒಟ್ಟು 15 ಅಂಕ ಇರ್ತವೆ. ಒಟ್ಟಾರೆಯಾಗಿ ಈ ಒಂದು ಜೀನಿಯಸ್ ಅವಾರ್ಡ್ ಪರೀಕ್ಷೆಯು 3 ವಿಭಾಗಗಳ ಮೇಲೆ ಪ್ರಶ್ನೆ ಪತ್ರಿಕೆ ರಚನೆ ಆಗಿರುತ್ತದೆ. ಕನ್ನಡಕ್ಕೆ 15 ಪ್ರಶ್ನೆಗಳು, 15 ಅಂಕಗಳು. ಗಣಿತಕ್ಕೆ 20 ಪ್ರಶ್ನೆಗಳು, 20 ಅಂಕಗಳು. ಸಾಮಾನ್ಯ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯದಲ್ಲಿ 15 ಪ್ರಶ್ನೆಗಳು, 15 ಅಂಕಗಳು. ಒಟ್ಟು ಪ್ರಶ್ನೆಗಳು 50, ಒಟ್ಟು ಅಂಕಗಳು 50 ಇದಾವೆ. ಅಂದ್ರೆ ಒಂದು ಪ್ರಶ್ನೆಗೆ 1 ಅಂಕವನ್ನು ನಿಗದಿಪಡಿಸಲಾಗಿದೆ. ಇಲ್ಲಿ ಯಾವುದಾದ್ರೂ ಕ್ವಶನ್ಗಳು ತಪ್ಪು ಮಾಡಿದ್ರೆ ನಿಮಗಿಲ್ಲಿ ನೆಗೆಟಿವ್ ಅಂಕಗಳು ಇರುವುದಿಲ್ಲ. ಆದ್ರೆ ವಿದ್ಯಾರ್ಥಿಗಳು ನೀವು ಎಲ್ಲಾ ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರಿಸಬೇಕು. ಈ ತರ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನಮ್ಮ ಈ ಪ್ರಶ್ನೆ ಪತ್ರಿಕೆಗಳಲ್ಲಿ ಇಂಗ್ಲಿಷ್ ವಿಷಯದ ಮೇಲೆ ಪ್ರಶ್ನೆಗಳು ಬಂದಿರುವುದಿಲ್ಲ. ಕನ್ನಡ, ಗಣಿತ, ಸಾಮಾನ್ಯ ಜ್ಞಾನ ಮತ್ತು GKಗಳ ಮೇಲೆ ಅಂದ್ರೆ IQಗಳ ಮೇಲೆ ಮಾತ್ರ ಪ್ರಶ್ನೆಗಳು ಬಂದಿರ್ತವೆ. ಆದ್ದರಿಂದ ವಿದ್ಯಾರ್ಥಿಗಳು, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಈ ಒಂದು ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ ನಮ್ಮ ಪ್ರಶ್ನೆ ಪತ್ರಿಕೆ ಬಂದಿರುತ್ತೆ. ಇಲ್ಲಿ ಕನ್ನಡ ಒಂದು ಬಿಟ್ಟು ಗಣಿತ ಮತ್ತು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಇಂಗ್ಲಿಷ್ ಮಾಧ್ಯಮದ ಮಕ್ಕಳಿಗೆ ಮತ್ತು ಕನ್ನಡ ಮಾಧ್ಯಮದ ಮಕ್ಕಳು ಸೇಮ್ ಪ್ರಶ್ನೆಗಳು ಇರ್ತವೆ. ಲ್ಯಾಂಗ್ವೇಜ್ ವಿಷಯದಲ್ಲಿ ಬಂದಾಗ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಕನ್ನಡದಲ್ಲೇ 15 ಪ್ರಶ್ನೆ ಇರ್ತವೆ. ಇಂಗ್ಲಿಷ್ ಮಾಧ್ಯಮದ ಮಕ್ಕಳಿಗೆ ಅಲ್ಲಿ ಇಂಗ್ಲಿಷ್ನಲ್ಲೇ 15 ಪ್ರಶ್ನೆ ಬಂದಿರ್ತವೆ. ಆದ್ದರಿಂದ ಕನ್ನಡ ಮಾಧ್ಯಮವನ್ನೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರುವಂತಹ ಮಕ್ಕಳಿಗೆ ನಾವು ಕನ್ನಡ ಮಾಧ್ಯಮ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದೀವಿ. ಓಕೆ. ಹಾಗಾದ್ರೆ ಇಂಗ್ಲಿಷ್ ಮಾಧ್ಯಮದ
ವಿದ್ಯಾರ್ಥಿಗಳು CBSE ಇರ್ಬೋದು, ಸ್ಟೇಟ್ ಸಿಲೆಬಸ್ ಇರ್ಬೋದು, ICSE ಸಿಲೆಬಸ್ ಅಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಆಲ್ರೆಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ. ನಿಮಗೆ ಪ್ರಶ್ನೆ ಪತ್ರಿಕೆ ಯಾವ ತರ ಇರ್ತಾ ಇದೆ ಅಂದ್ರೆ, ಇಂಗ್ಲಿಷ್ ವಿಷಯಗಳ ಮೇಲೆ 15 ಪ್ರಶ್ನೆಗಳು ಇರ್ತವೆ, 15 ಅಂಕ. ಇಂಗ್ಲಿಷ್ ವಿಷಯದಲ್ಲಿ ಒಂದು ಪ್ಯಾಸೇಜ್ ಅನ್ನು ಕೊಡ್ತೀವಿ, ಆ ಪ್ಯಾಸೇಜ್ ಮೇಲೆ 5 ಪ್ರಶ್ನೆಗಳು ಇರ್ತವೆ. ಉಳಿದ 10 ಪ್ರಶ್ನೆಗಳು ಗ್ರಾಮರ್ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳಾಗಿರ್ತವೆ. ಎರಡನೇ ವಿಭಾಗದಲ್ಲಿ ಗಣಿತದ ಪ್ರಶ್ನೆಗಳು 20 ಪ್ರಶ್ನೆಗಳು ಇರ್ತವೆ, 20 ಅಂಕಗಳು ಇರ್ತವೆ. ಗಣಿತ ಪ್ರಶ್ನೆಗಳು 20, ಕನ್ನಡ ಮಾಧ್ಯಮ ಮಕ್ಕಳಿಗೆ ಕನ್ನಡ ಇಂಗ್ಲಿಷ್ ಅಲ್ಲಿ ಕೊಟ್ಟಿರ್ತೀವಿ, ಇಂಗ್ಲಿಷ್ ಮಾಧ್ಯಮ ಮಕ್ಕಳಿಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿ ಕೊಟ್ಟಿರ್ತೀವಿ. ನೆಕ್ಸ್ಟ್ ಸಾಮಾನ್ಯ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯದ ಮೇಲೆ 15 ಪ್ರಶ್ನೆ ಇರ್ತವೆ, ಇಲ್ಲಿ 15 ಅಂಕಗಳು ಇರ್ತವೆ. ಈ ಇಂಗ್ಲಿಷ್ ಮಾಧ್ಯಮದ ಮಕ್ಕಳಿಗೆ ನಾವು ಕನ್ನಡದ ವಿಷಯಗಳ ಮೇಲೆ ಪ್ರಶ್ನೆ ಬಂದಿರುವುದಿಲ್ಲ, ಆದ್ದರಿಂದ ನೀವು ಕನ್ನಡ ವಿಷಯವನ್ನು ಓದ್ಕೊಂಡು ಬರ್ಲಿಕ್ಕೆ ಹೋಗಬೇಡಿ. ಓನ್ಲಿ ಇಂಗ್ಲಿಷು, ಮ್ಯಾಥ್ಸು, GK ಪ್ಲಸ್ IQ ಓದ್ಕೋಬೇಕು. ಒಟ್ಟು ಪ್ರಶ್ನೆಗಳು 50, ಒಟ್ಟು ಅಂಕಗಳು 50 ಇದ್ದಾವೆ. ಆದ್ದರಿಂದ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ನಾವು ಪ್ರತಿದಿನ ವಿಡಿಯೋ ಕ್ಲಾಸ್ ಮುಖಾಂತರ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಕೊಡ್ತಾ ಇದ್ದೀವಿ. ಹಿಂದೆ ನಡೆದಿರುವಂತ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ನ ಮಾಡೆಲ್ ಕ್ವಶನ್ ಪೇಪರ್ ನಿಮ್ಗೆ ಆಗ್ತಾ ಇದೆ. ದಯವಿಟ್ಟು ಇನ್ನೂ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲೋ ಬೇಗ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಪ್ರಿಪರೇಷನ್ ಮಾಡಲಿಕ್ಕೆ ನಮ್ದು ಒಳ್ಳೆಯ ಒಂದು ನಮ್ಮ ತರಬೇತಿ ನಿಮಗೆ ಸಹಾಯ ಮಾಡಿ ಸಾಧ್ಯ. ಪರೀಕ್ಷೆ ಬರೆಯಿರಿ, ಬಹುಮಾನ ಗೆಲ್ಲಿರಿ ಒಂದು ವಾಕ್ಯದ ಮೇಲೆ ಪ್ರತಿ ವರ್ಷ ಚಾಲೆಂಜ್ ತರಬೇತಿ ಕೇಂದ್ರದಲ್ಲಿ ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನಮ್ಮ ಈ ಜೀನಿಯಸ್ ಅವಾರ್ಡ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನ 1 ವರ್ಷದವರೆಗೆ ಉಚಿತ ಶಿಕ್ಷಣ ಕೊಡಲಿಕ್ಕೆ ನಮ್ಮ ಒಂದು ತರಬೇತಿ ಕೇಂದ್ರ ರೆಡಿಯಾಗಿದೆ. ಪ್ರತಿ ವರ್ಷವೂ ಈ ತರ 20 ವಿದ್ಯಾರ್ಥಿಗಳು ಉಚಿತವಾದ ಶಿಕ್ಷಣವನ್ನು ಪಡೆದುಕೊಂಡು ಈ ಸ್ಪರ್ಧಾತ್ಮಕ ಪರೀಕ್ಷೆ ಇರುವಂತಹ ಸೈನಿಕ ಶಾಲೆ, ನವೋದಯ ಶಾಲೆ, ಕಿತ್ತೂರು ಶಾಲೆ, ಮುರಾರ್ಶಿಗೆ ಆಯ್ಕೆಯಾಗಿ ಹೋಗ್ತಾ ಇದ್ದಾರೆ. ದಯವಿಟ್ಟು ಅಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ಅಥವಾ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನ ಬೇಗನೆ ಇವತ್ತು ಈ ಒಂದು ಹೆಸರು ನೋಂದಾಯಿಸಿ ಈ ಪರೀಕ್ಷೆಗೆ ಕಳುಹಿಸಿ ಅಂತ ಕೇಳುತ್ತಾ, ಈ ಒಂದು ನಮ್ಮ ಜೀನಿಯಸ್ ಅವಾರ್ಡ್ ಪರೀಕ್ಷೆಯನ್ನ ತುಂಬುವ ವಿಧಾನ ಅಂದ್ರೆ ನಿಮಗೆ 50 ಪ್ರಶ್ನೆಗಳು MCQ ಬಹು ಆಯ್ಕೆಯ ಪ್ರಶ್ನೆಗಳೇ ಇರ್ತವೆ. ಪ್ರತಿ ವಿದ್ಯಾರ್ಥಿಗೆ ಈ ತರ OMR ಹಾಳೆಗಳನ್ನ ಕೊಟ್ಟಿರ್ತೀವಿ. ಮಕ್ಕಳು OMR ಹಾಳೆಗಳಲ್ಲಿ ಅವ್ರ ಕಲರನ್ನು ಸೇವ್ ಮಾಡಬೇಕು. ಈ OMR ಹಾಳೆಗಳಲ್ಲಿ ಯಾವ ರೀತಿ ತುಂಬಬೇಕು ಅನ್ನೋದನ್ನ ಕೊಟ್ಟಿದ್ದೀವಿ. ನಿಮಗೆ ಕರೆಕ್ಟ್ ಮೆಥಡ್ ಕೊಟ್ಟಿದ್ದೀವಿ, ರಾಂಗ್ ಮೆಥಡ್ ಕೊಟ್ಟಿದ್ದೀವಿ. ಪ್ರತಿ ಒಂದು ಪ್ರಶ್ನೆಗೆ ಮಕ್ಕಳು ಪ್ರಶ್ನೆ ಸರಿಯಾಗಿ ಓದಿಕೊಂಡು ಅದರ ಉತ್ತರವನ್ನ ಈ ತರ ಕಲರ್ ಶೇಡ್ ಮಾಡಿದ್ರೆ ಮಾತ್ರ ಅವರಿಗೆ ಅಲ್ಲಿ ಸ್ಕ್ಯಾನ್ಗಳಿಂದ ಅವರಿಗೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಪ್ರತಿ OMR ನಾವು ಸ್ಕ್ಯಾನ್ ಮುಖಾಂತರ ನಿಮಗೆ ಫಲಿತಾಂಶ ಕೊಡೋದ್ರಿಂದ ವಿದ್ಯಾರ್ಥಿಗಳು ಸರಿಯಾದ ವಿಧಾನಗಳಲ್ಲಿ ತುಂಬುವುದನ್ನು ತಿಳ್ಕೋಬೇಕು. ನಿಮ್ಮ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ರಾಂಗ್ ಮೆಥಡ್ ಅನ್ನು ಕೊಡಿದ್ದೀವಿ. ಒಂದಿಷ್ಟು ಕನ್ಫ್ಯೂಸ್ ಮಾಡಿಕೊಂಡು ಒಂದು ಪ್ರಶ್ನೆಗೆ ಎರಡೆರಡು ರೀತಿ ತರ ಕಲರ್ ಶೇರ್ ಮಾಡಿದ್ರೆ ಅವರಿಗೆ ಅಂಕಗಳು ಸಿಗುವುದಿಲ್ಲ. ಕೆಲವು ವಿದ್ಯಾರ್ಥಿಗಳು ರೈಟ್ ಮಾಡೋದ್ರ ಮುಖಾಂತರ ಏನಾದರೂ ನೀವು OMR ತುಂಬಿದ್ರೆ ಈ ತರ ಆದ್ರೂ ಕೂಡ ನಿಮಗೆ ಅಂಕ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ತರ ಒಳ್ಳೆ ಲಾಸ್ಟ್ ಬಾರ್ಡರ್ ಕಲರ್ ಶೇಡ್ ಮಾಡೋದ್ರ ಮುಖಾಂತರ ಹೋದ್ರೆ ಇಲ್ಲಿ ಅಂಕ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ತರ ಬಾಕ್ಸ್ ಅನ್ನ ಬಿಟ್ಟು ಹೊರಗಡೆ ಬಂದು ಒಳಗಡೆ ಖಾಲಿ ಏನಾದ್ರು ಇದ್ರೂ ಕೂಡ ಈ ತರ ಅಂಕ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಸರಿಯಾದ ಮೆಥಡ್ ಅನ್ನು, ಕರೆಕ್ಟ್ ಮೆಥಡ್ ಅನ್ನು ಯಾವ ರೀತಿ ಬಿಡಿಸ್ಬೇಕು ತೋರಿಸ್ಕೊಟ್ಟಿದ್ದೀನಿ, ರಾಂಗ್ ಮೆಥಡ್ ಅನ್ನು ಯಾವ ರೀತಿ ಕೊಟ್ಟಿದ್ದೀನಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳು ಕರೆಕ್ಟ್ ಮೆಥಡ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಆ ಜೀನಿಯಸ್ ಎಕ್ಸಾಮ್ ಅನ್ನು ನೀವು ಬರೆದ್ರೆ ನೀವು ಸಕ್ಸಸ್ ಆಗಿ ಅತಿ ಹೆಚ್ಚು ಅಂಕವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಹೋಗುತ್ತೆ. ಈ ಒಂದು OMR ಹಾಳೆಗಳಲ್ಲಿ ರೂಲ್ ನಂಬರ್ ಅನ್ನು ತುಂಬುವಂತ ಕೆಲಸ ನಮ್ಮ ಸೂಪರ್ವೈಸರ್ ಕೆಲಸ ಮಾಡ್ತಾರೆ. ದಯವಿಟ್ಟು ಮಕ್ಕಳಿಗೆ ತುಂಬಲಿಕ್ಕೆ ಕೊಡಲ್ಲ. ಯಾಕಂದ್ರೆ ಅಲ್ಲಿ ರೂಲ್ ನಂಬರ್ ಅನ್ನು ಅವ್ರು ಏನೋ ಮಿಸ್ಟೇಕ್ ಮಾಡಿ ತುಂಬಿದ್ರೆ ಸ್ಕ್ಯಾನ್ ಆಗಲಿಕ್ಕೆ ಸಾಧ್ಯತೆ ಕಡಿಮೆ ಇದೆ. ಆದ್ದರಿಂದ ಈ ರೂಲ್ ನಂಬರ್ ಅನ್ನ ಶಿಕ್ಷಕರು ತುಂಬಿಕೊಡ್ತಾರೆ. ವಿದ್ಯಾರ್ಥಿಗಳು ಓನ್ಲಿ ತಾವು 1ನೇ ಪ್ರಶ್ನೆಯಿಂದ 50ನೇ ಪ್ರಶ್ನೆವರೆಗೆ ಸರಿಯಾಗಿ ಓದಿಕೊಂಡು ಅರ್ಥ ಮಾಡಿಕೊಂಡು ಸರಿಯಾದ ಮೆಥಡ್ ಅವರು OMR ಕಲರ್ ಶೇರ್ ಮಾಡಿದ್ರೆ ಸಾಕು. ಅವರು ಸ್ಕ್ಯಾನ್ ಮಾಡಿಕೊಂಡು 1.5 ಗಂಟೆ ಒಳಗಾಗಿ ನಮ್ಮ ಫಲಿತಾಂಶವನ್ನ 22ನೇ ತಾರೀಕಿಗೆ ನಾವು ನಿಮಗೆ ಮಾಡ್ತೀವಿ. ಫಲಿತಾಂಶವನ್ನ ಪ್ರಕಟಿಸಿ ಆ ವಿದ್ಯಾರ್ಥಿಗಳಿಗೆ ಬಹುಮಾನ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೀವಿ. ಕೆಲವು ಪಾಲಕರಿಗೆ ರಿಜಿಸ್ಟ್ರೇಷನ್ನೇ ಮಾಡಲಿಕ್ಕೆ ಬರ್ತಾ ಇಲ್ಲ. ಅಂತಹ ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಏನ್ ಮಾಡಿದ್ವಿ, ಅನಿವಾರ್ಯ ಕಾರಣಗಳಿಂದ ನೋಂದಣಿ ಮಾಡಿಸಿಕೊಳ್ಳಲಾಗದೆ ಉಳಿದಿರುವ ವಿದ್ಯಾರ್ಥಿಗಳು ಪರೀಕ್ಷೆ ಅಂದ್ರೆ 22/3/2026 ರವಿವಾರದಂದು ನೇರವಾಗಿ ಬಂದು ನಮ್ಮ ಚಾಲನೆ ತರಬೇತಿ ಕೇಂದ್ರದಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಕ್ಸಾಮ್ ಅನ್ನು ಬರೆಯುವಂತ ಅವಕಾಶ ಕೊಡ್ತಾ ಇದ್ದೇವೆ. ದಯವಿಟ್ಟು ಯಾರು ರಿಜಿಸ್ಟ್ರೇಷನ್ ಮಾಡಿಕೊಂಡಿಲ್ಲೋ ಅಥವಾ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಬರದೇ ಇರುವಂತಹ ಪಾಲಕರು ನೇರವಾಗಿ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿರುವಂತಹ ಚಾಲನೆ ತರಬೇತಿ ಕೇಂದ್ರಕ್ಕೆ ಬಂದು ಅವತ್ತಿನ ದಿನವೇ ಅಂದ್ರೆ ಪರೀಕ್ಷೆಯ ದಿನದಂದೇ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು
ಎಕ್ಸಾಮ್ ಅನ್ನ ಬರೆಯುವಂತ ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ. ಅದನ್ನು ಉಪಯೋಗಿಸಿಕೊಳ್ಳಿ. ನಿಮ್ಮ ಮಕ್ಕಳ ಈ ಒಂದು ಜೀನಿಯಸ್ ಅವಾರ್ಡ್ಗೆ ಭಾಗವಹಿಸಿ 1 ವರ್ಷದ ಉತ್ತಮವಾದ ಶಿಕ್ಷಣ ಪಡೆದುಕೊಳ್ಳಿ ಅಂತ ಹೇಳ್ತಿದ್ದೀವಿ. ಈ ತರ ನಮ್ಮ ಒಂದು ಪಾರದರ್ಶಕತೆಯಿಂದ ಪ್ರತಿ ವರ್ಷನೂ ಕೂಡ ಮಾರ್ಚ್ ತಿಂಗಳಲ್ಲಿ ಜೀನಿಯಸ್ ಅವಾರ್ಡ್ ಎಕ್ಸಾಮ್ ನಡೆಸ್ತಾ ಇದ್ದೀವಿ. ಬೇರೆ ಬೇರೆ ಜಿಲ್ಲೆಗಳಿಂದ, ತಾಲೂಕುಗಳಿಂದ, ಗ್ರಾಮೀಣ ಭಾಗದಿಂದ ವಿದ್ಯಾರ್ಥಿಗಳು ಬಂದು ಪರೀಕ್ಷೆಯನ್ನು ಬರೆದು 1 ವರ್ಷದವರೆಗೆ ಉಚಿತ ತರಬೇತಿಯನ್ನು ಪಡಿತಾ ಇದ್ದಾರೆ. ದಯವಿಟ್ಟು ನಿಮ್ಮ ಮಕ್ಕಳು ಕೂಡ ಉತ್ತಮವಾದ ತರಬೇತಿಯನ್ನು ಪಡೆದುಕೊಳ್ಳಿ. ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ನಡೆಸ್ತಾ ಇರುವಂತಹ ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ ಹೆಚ್ಚು ಮಕ್ಕಳನ್ನ ಭಾಗವಹಿಸಿ ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನ ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ. ಮತ್ತೊಮ್ಮೆ ನಮ್ಮ ಪರೀಕ್ಷೆ ನಡೆಯುವ ದಿನಾಂಕ 22/3/2026 ರವಿವಾರದಂದು ಎಲ್ಲ ಶಿಕ್ಷಣ ಪ್ರೇಮಿಗಳು, ಶಿಕ್ಷಕರು ಮತ್ತು ಈ ಶಿಕ್ಷಣಕ್ಕೆ ಮಕ್ಕಳಿಗೆ ಸಹಾಯ ಮಾಡುವಂತಹ ಪಾಲಕರು ಪ್ರತಿಯೊಬ್ಬರು ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ ಭಾಗವಹಿಸಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಂದನೆಗಳು.